ನಿಮ್ಮ ಜೀವನದಲ್ಲಿ ಏನಾದರೂ ಸತ್ಯವಾದ ಪವಾಡ ನೋಡಿದ್ದೀರಾ? ದುಃಖದ ಕತ್ತಲೆಗಳಿಂದ ಬೆಳಕಿನ ದಾರಿಯಾಗಬಹುದೆಂದು ನಂಬಿದ್ದೀರಾ? ಇದೀಗ ನೀವು ಕೇಳಲಿರುವ ಮಂತ್ರಗಳು, ಓದುವ ಶ್ಲೋಕಗಳು, ಮಾಡಲಿರುವ ಪೂಜೆಗಳು ನಿಮಗೆ ಅಪಾರ ಶಕ್ತಿ ಕೊಡಬಹುದು. ಇದು ಕೇವಲ ಧರ್ಮವಲ್ಲ, ಇದು ಪವಾಡದ ಆಧ್ಯಾತ್ಮಿಕ ವಿಜ್ಞಾನ. ಪ್ರತಿ ಪೂಜೆಗೂ ಮೊದಲು ದೈವಶಕ್ತಿ ಆಕರ್ಷಿಸುವ 3 ಶಕ್ತಿಶಾಲಿ ಮಂತ್ರಗಳು. 1. ಓಂ ಗಂ ಗಣಪತಯೇ ನಮಃ. ಪ್ರತಿದಿನ ಬೆಳಗ್ಗೆ 11 ಬಾರಿ ಹೇಳಿ. ಏಕೆ ಹೇಳಬೇಕು ಎಂದರೆ, ಯಾವುದೇ ಕೆಲಸ ವಿಘ್ನವಿಲ್ಲದೆ ಸಾಗಬೇಕು ಅಂದರೆ ಗಣಪತಿ ಮಂತ್ರ ನಿಮ್ಮನ್ನು ಕಾಪಾಡುತ್ತದೆ. 2. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಪ್ರತಿ ಶುಕ್ರವಾರ 108 ಬಾರಿ ಹೇಳಿ. ಏಕೆ ಹೇಳಬೇಕು ಎಂದರೆ, ಐಶ್ವರ್ಯವನ್ನು ಆಕರ್ಷಿಸಲು ಇದು ಅಕ್ಷಯ ಮಂತ್ರ. 3. ಓಂ ನಮಃ ಶಿವಾಯ. ಸಾಯಂಕಾಲದ ಧ್ಯಾನಕ್ಕೆ ಸೂಕ್ತವಾದ ಮಂತ್ರ. ಏಕೆ ಹೇಳಬೇಕು ಎಂದರೆ, ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಆಂತರಿಕ ಶಕ್ತಿಯನ್ನು ಕೂಡ ನೀಡುತ್ತದೆ. ಜೀವನ ಬದಲಿಸುವ ಶ್ಲೋಕಗಳ ಶಕ್ತಿ. ಉದಾಹರಣೆಗೆ, ಲಕ್ಷ್ಮೀ ಶ್ಲೋಕದಿಂದ ಬಂದ ಐಶ್ವರ್ಯದ ಕಥೆ. ಇದು ನೈಜ ಘಟನೆಯ ಆಧಾರಿತ. ಮೈಸೂರಿನ ಸುಮತಿ ಅನ್ನುವ ಗೃಹಿಣಿ ಜೀವನದಲ್ಲಿ ಸಾಲಬಾಧೆಗಳಿಂದ ಪೀಡಿತರಾಗಿದ್ದರು. ಆಕೆ ಪ್ರತಿ ಶುಕ್ರವಾರ ಈ ಶ್ಲೋಕ ಪಠಿಸುತ್ತಿದ್ದರು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. 3 ತಿಂಗಳೊಳಗೆ ಆಕೆಗೆ ಏನು ಆಯಿತೆಂದು ಗೊತ್ತಾ? ಬಿಡದಿದ್ದ ಬ್ಯಾಂಕ್ ಸಾಲದ ಕೊನೆಯ ನೋಟಿಸ್ ಹಠಾತ್ ರದ್ದಾಯಿತು. ಅಂದರೆ ತನ್ನಿಂದ ತಾನೇ ರದ್ದಾಯಿತು. ಅವರ ಮನೆಗೆ ನವದಂಪತಿಗಳು ಬಂದು ಅತಿಯಾದ ಆರ್ಥಿಕ ನೆರವು ನೀಡಿದರು. ಇದು ಪವಾಡವಲ್ಲವೇ? ಪೂಜಾ ದಿನಗಳಲ್ಲಿ ನೀವು ಹೀಗೆ ಮಾಡಲೇಬೇಕು. 1. ಮಂಗಳವಾರ ದುರ್ಗಾ ಪೂಜೆ ಕಟ್ಟುನಿಟ್ಟಾಗಿ ಮಾಡಿ. ತುಳಸಿ, ಕೆಂಪು ಹೂವು, 2 ದೀಪ ಹಚ್ಚಿ. ಮಂತ್ರ: ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ್ ವಿಚ್ಚೆ. 2. ಶನಿವಾರ ಹನುಮಾನ್ ಪೂಜೆ, ಶಕ್ತಿ ಮತ್ತು ಶತ್ರು ನಿವಾರಣೆಗಾಗಿ. ಎಕ್ಕೆ ಹೂವು, ಬೆಲ್ಲ, ತುಳಸಿ ನೈವೇದ್ಯ ಮಾಡಿ. ಮಂತ್ರ: ಓಂ ಹಂ ಹನುಮತೆ ನಮಃ. 3. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ, ಧನ ಆಕರ್ಷಣೆಗಾಗಿ. ಕೃತಕ ಚಿನ್ನದ ಹೂವಿನ ಹಾರ, ಲೋಟದ ನೀರಿನಲ್ಲಿ ಹಾಲು ಮಿಶ್ರಣ. ಸೀಕ್ರೆಟ್ ಮಂತ್ರ. ಪಠಿಸಲೇಬೇಕಾದ ಶ್ಲೋಕ: ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ವಯೋ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ. ಇದು ಆಕರ್ಷಣೆ, ವ್ಯಾಪಾರ, ಯಶಸ್ಸು ಮತ್ತು ಪ್ರೀತಿಗೆ ಪವಾಡಮಯ ಪರಿಹಾರ. ಈ ಮಂತ್ರದಿಂದಲೇ ಬೆಂಗಳೂರು ಮೂಲದ ಯುವ ಉದ್ಯಮಿ ತನ್ನ ಗುತ್ತಿಗೆ ಯೋಜನೆ ಗೆದ್ದಿದ್ದರು. ಹೆಚ್ಚಾಗಿ ಜನ ಮಾಡುವ 3 ದೊಡ್ಡ ತಪ್ಪುಗಳು. 1. ಜಪ ಮಾಡುವಾಗ ಮನಸ್ಸು ಇಲ್ಲದೆ ಇತರೆ ಕೆಲಸಗಳಲ್ಲಿ ತೊಡಗುವುದು. 2. ತಪ್ಪಾದ ದಿಕ್ಕಲ್ಲಿ ಕೂಡುವುದು, ಅಂದರೆ ಪೂರ್ವ ಅಥವಾ ಉತ್ತರ ಮಾತ್ರ ಸೂಕ್ತವಾಗಿದ್ದು. 3. ಮಾಲೆ ಇಲ್ಲದೆ ಮಾಡಿದ ಜಪ ಶಕ್ತಿಶಾಲಿ ಅಲ್ಲ. ಸೂಚನೆ: ಜಪಮಾಲೆ ಬಳಸಿ ದಿನಕ್ಕೆ ಮಂತ್ರ ಜಪಿಸಿ. ಮನೆಯ ಶುದ್ಧೀಕರಣಕ್ಕೆ ಮಂತ್ರಗಳು. 1. ವಾಸ್ತುದೋಷ ನಿವಾರಣ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ಧರ್ಮಂ ಚರಾಮಿ ಮಮ ಗೃಹೇ ವಾಸ್ತುದೋಷಃ ನಶ್ಯತು ನಶ್ಯತು ಸಹ. 2. ನಿತ್ಯ ದೀಪ ದೀಪಿಸುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಕ್ತಿ ನೀಡುವ ಮಂತ್ರಗಳು. 1. ಸರ್ವಸ್ವದಾನಿ ಸರಸ್ವತಿಯ ಮಂತ್ರ. ಓಂ ಐಂ ಹ್ರೀಂ ಶ್ರೀಂ ವಾಗ್ದೇವೈ ಸರಸ್ವತೈ ನಮಃ. 2. ಗುರು ಶ್ಲೋಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಆರೋಗ್ಯಕ್ಕಾಗಿ ಶಕ್ತಿಶಾಲಿ ಮಂತ್ರಗಳು. 1. ದಮ್ ದಂಟಾಯ ನಮಃ, ಅಂದರೆ ದಂತ ಮತ್ತು ಶರೀರದ ನೋವಿಗಾಗಿ. 2. ತ್ರ್ಯಂಬಕ ಮಂತ್ರದ ವಿಶೇಷ ವಿಧಿ. 108 ಬಾರಿ ಪಠಿಸಿ ನೀರನ್ನು ಶಕ್ತಿ ತುಂಬಿದಂತೆ ಕುಡಿಯಿರಿ. ಈ ಮಂತ್ರ ಜಲ ಔಷಧಿಯಂತೆ ಕೆಲಸ ಮಾಡುತ್ತದೆ. ಪ್ರೇಮ ಜೀವನಕ್ಕಾಗಿ ಶಕ್ತಿಶಾಲಿ ಮಂತ್ರಗಳು. 1. ಕಾಮದೇವ ಮಂತ್ರ. ಓಂ ಕಾಮದೇವಾಯ ವಿದ್ಯಾಯೈ ಸ್ವಾಹ. ಉಪಯೋಗ: ಈ ಮಂತ್ರ ಪ್ರೇಮ ಸಂಬಂಧಗಳಲ್ಲಿ ಸುಧಾರಣೆ ತರಲು ಪ್ರಭಾವಿ. ಪ್ರತಿದಿನ ಬೆಳಗ್ಗೆ 108 ಬಾರಿ ಪಠಿಸಬೇಕು. 2. ಪರಸ್ಪರ ಒಪ್ಪಿಗೆಯ ಮಂತ್ರ. ಓಂ ಕ್ಲೀಂ ರಾಮಾಯ ನಮಃ. ಉಪಯೋಗ: ಪ್ರೇಮ ಸಂಬಂಧದಲ್ಲಿ ಬಿರುಕಾದಾಗ ಈ ಮಂತ್ರ ಪಠನೆ ಮನಸ್ಸಿಗೆ ಶಾಂತಿ ತರುತ್ತದೆ. 3. ಮಂತ್ರ ಜಪ ವಿಧಾನ. ಶುಚಿಯಾಗಿ ಬೆಳಗ್ಗೆ ಅಥವಾ ಶುಕ್ರವಾರದಂದು ಜಪ ಮಾಡಿ. ಗುಲಾಬಿ ಹೂವಿನ ಮಾಲೆಯಿಂದ ಕುಶಾಸನದಲ್ಲಿ, ಅಂದರೆ ಮಣೆಯ ಮೇಲೆ ಕುಳಿತು ಪಠಣ ಮಾಡುವುದು ಉತ್ತಮ. ಉದ್ಯೋಗ ಪ್ರಾಪ್ತಿಗಾಗಿ ತಂತ್ರಗಳು ಮತ್ತು ಮಂತ್ರಗಳು. 1. ಉದ್ಯೋಗ ಸಿಗಲು ಗಣಪತಿಯ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. 2. ಸೂರ್ಯ ಆರಾಧನೆ ಮಂತ್ರ. ಉಜ್ವಲ ಭವಿಷ್ಯಕ್ಕೆ. ಓಂ ಗೃಣಿ ಸೂರ್ಯಾಯ ನಮಃ. 3. ಉಪಯೋಗ ವಿಧಾನ. ಪ್ರತಿದಿನ ಬೆಳಗ್ಗೆ ಸೂರ್ಯನ ಅಭಿಮುಖವಾಗಿ ನೀರಿನ ಮೂಲಕ ಈ ಮಂತ್ರ ಪಠಿಸಿ. ಸಂದರ್ಶನ ಅಥವಾ ಪರೀಕ್ಷೆಗೆ ಹೋಗುವ ಮೊದಲು ಈ ಮಂತ್ರ ಪಠಿಸಿರಿ. ಸಪ್ತ ಶಕ್ತಿ ಮಂತ್ರಗಳು, ಅಂದರೆ 7 ಶಕ್ತಿಯುತವಾದ ಮಹಾನ್ ಮಂತ್ರಗಳು. 1. ಓಂ ಅಂ ಆಂ ಈಂ ಈಂ ಊಂ ಊಂ ಏಂ. ಇದು ಧ್ವನಿ ತತ್ವ ಶುದ್ಧಿಗಾಗಿ. 2. ಓಂ ಹ್ರೀಂ ಕ್ರೀಂ. ಇದು ಕರ್ಮ ಶುದ್ಧಿಗಾಗಿ. 3. ಓಂ ನಮಃ ಶಿವಾಯ. ಇದು ಶಾಂತಿ ಮತ್ತು ಸ್ಥಿರತೆಗಾಗಿ. 4. ಓಂ ನಮೋ ನಾರಾಯಣಾಯ. ಇದು ರಕ್ಷಣೆಗಾಗಿ. 5. ಓಂ ದುಂ ದುರ್ಗಾಯೈ ನಮಃ. ಇದು ಶಕ್ತಿಗಾಗಿ. 6. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇದು ಧನ ಸಮೃದ್ಧಿಗಾಗಿ. 7. ಓಂ ಐಂ ಸರಸ್ವತೈ ನಮಃ. ಇದು ವಿದ್ಯಾ ಮತ್ತು ಬುದ್ಧಿಮತ್ತೆಗಾಗಿ. ಈ ಪೂಜಾ ವಿಧಾನ, ಶ್ಲೋಕಗಳು ಮತ್ತು ಮಂತ್ರಗಳ ಶಕ್ತಿ ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಕೃಪೆ ತರುವಂತಾಗಲಿ. ನೀವು ಇದನ್ನು ಅನುಸರಿಸಿದರೆ ದೇವರ ಅನುಗ್ರಹ ಖಂಡಿತವಾಗಿಯೂ ನಿಮ್ಮ ಮೇಲೆ ಬೀಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ದೈವಿಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವು ಶಕ್ತಿಶಾಲಿ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.